ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಮತ್ತೆ ಮುನ್ನೆಲೆಗೆ ಬಂತ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ನಡೀತಾ ಇದೆಯಾ? ನವೆಂಬರ್ 26ನೇ ತಾರೀಕು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತಾ? ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ. 26ಕ್ಕೆ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಅಂತ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಇವ್ರು ಹೇಳ್ತಾ ಇರೋದು. 26ನೇ ತಾರೀಕು ನೋಡಿ ನೀವು ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದ ರಾಜ್ಯಕ್ಕೆ ರಾಜಣ್ಣ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನವೆಂಬರ್ 26 ಬರ್ದಿಟ್ಕೊಳ್ರಿ. ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗುತ್ತೆ, ಏನೇನಾಗುತ್ತೆ, ಕುರ್ಚಿ ಕಂಟಕ, ಕುರ್ಚಿ ಹೊಡೆದಾಟ ಏನಾಗಬಹುದು ಎಲ್ಲವೂ ನಡೆದೋಗ್ತದೆ. ನವೆಂಬರ್ 26 ಈ ಡೇಟ್ ಬರ್ದಿಟ್ಕೊಳ್ರಿ. ಭವಿಷ್ಯ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು ಅವ್ರ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನನಗೆ ಅವ್ರು ಹೇಳಿದ್ದು, ನನ್ನ ಮಾತಲ್ಲ. ನವೆಂಬರ್ 26 100ಕ್ಕೆ 100 ಕುರ್ಚಿಗೋಸ್ಕರ ಕ್ರಾಂತಿ ಹೊಡೆದಾಟ ಬಡದಾಟ ಏನಾಗಬಾರ್ದು. ಕಾಂಗ್ರೆಸ್ನಲ್ಲಿ ಗೊಂದಲ ಆಗುತ್ತೆ. ಕಾದ್ ನೋಡಿ, ವೈಟ್ ಅಂಡ್ ಸಿ. ಸ್ವತಃ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಮತ್ತೆ ಮುನ್ನೆಲೆಗೆ ಬಂತ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ನಡೀತಾ ಇದೆಯಾ? ನವೆಂಬರ್ 26ನೇ ತಾರೀಕು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತಾ? ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ. 26ಕ್ಕೆ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಅಂತ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಇವ್ರು ಹೇಳ್ತಾ ಇರೋದು. 26ನೇ ತಾರೀಕು ನೋಡಿ ನೀವು ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದ ರಾಜ್ಯಕ್ಕೆ ರಾಜಣ್ಣ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನವೆಂಬರ್ 26 ಬರ್ದಿಟ್ಕೊಳ್ರಿ. ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗುತ್ತೆ, ಏನೇನಾಗುತ್ತೆ, ಕುರ್ಚಿ ಕಂಟಕ, ಕುರ್ಚಿ ಹೊಡೆದಾಟ ಏನಾಗಬಹುದು ಎಲ್ಲವೂ ನಡೆದೋಗ್ತದೆ. ನವೆಂಬರ್ 26 ಈ ಡೇಟ್ ಬರ್ದಿಟ್ಕೊಳ್ರಿ. ಭವಿಷ್ಯ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು ಅವ್ರ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನನಗೆ ಅವ್ರು ಹೇಳಿದ್ದು, ನನ್ನ ಮಾತಲ್ಲ. ನವೆಂಬರ್ 26 100ಕ್ಕೆ 100 ಕುರ್ಚಿಗೋಸ್ಕರ ಕ್ರಾಂತಿ ಹೊಡೆದಾಟ ಬಡದಾಟ ಏನಾಗಬಾರ್ದು. ಕಾಂಗ್ರೆಸ್ನಲ್ಲಿ ಗೊಂದಲ ಆಗುತ್ತೆ. ಕಾದ್ ನೋಡಿ, ವೈಟ್ ಅಂಡ್ ಸಿ. ಸ್ವತಃ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಮತ್ತೆ ಮುನ್ನೆಲೆಗೆ ಬಂತ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ನಡೀತಾ ಇದೆಯಾ? ನವೆಂಬರ್ 26ನೇ ತಾರೀಕು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತಾ? ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ. 26ಕ್ಕೆ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಅಂತ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಇವ್ರು ಹೇಳ್ತಾ ಇರೋದು. 26ನೇ ತಾರೀಕು ನೋಡಿ ನೀವು ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದ ರಾಜ್ಯಕ್ಕೆ ರಾಜಣ್ಣ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನವೆಂಬರ್ 26 ಬರ್ದಿಟ್ಕೊಳ್ರಿ. ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗುತ್ತೆ, ಏನೇನಾಗುತ್ತೆ, ಕುರ್ಚಿ ಕಂಟಕ, ಕುರ್ಚಿ ಹೊಡೆದಾಟ ಏನಾಗಬಹುದು ಎಲ್ಲವೂ ನಡೆದೋಗ್ತದೆ. ನವೆಂಬರ್ 26 ಈ ಡೇಟ್ ಬರ್ದಿಟ್ಕೊಳ್ರಿ. ಭವಿಷ್ಯ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು ಅವ್ರ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನನಗೆ ಅವ್ರು ಹೇಳಿದ್ದು, ನನ್ನ ಮಾತಲ್ಲ. ನವೆಂಬರ್ 26 100ಕ್ಕೆ 100 ಕುರ್ಚಿಗೋಸ್ಕರ ಕ್ರಾಂತಿ ಹೊಡೆದಾಟ ಬಡದಾಟ ಏನಾಗಬಾರ್ದು. ಕಾಂಗ್ರೆಸ್ನಲ್ಲಿ ಗೊಂದಲ ಆಗುತ್ತೆ. ಕಾದ್ ನೋಡಿ, ವೈಟ್ ಅಂಡ್ ಸಿ. ಸ್ವತಃ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಮತ್ತೆ ಮುನ್ನೆಲೆಗೆ ಬಂತ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ನಡೀತಾ ಇದೆಯಾ? ನವೆಂಬರ್ 26ನೇ ತಾರೀಕು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತಾ? ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ. 26ಕ್ಕೆ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಅಂತ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಅಲ್ಲಿಗೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಇವ್ರು ಹೇಳ್ತಾ ಇರೋದು. 26ನೇ ತಾರೀಕು ನೋಡಿ ನೀವು ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದ ರಾಜ್ಯಕ್ಕೆ ರಾಜಣ್ಣ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನವೆಂಬರ್ 26 ಬರ್ದಿಟ್ಕೊಳ್ರಿ. ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗುತ್ತೆ, ಏನೇನಾಗುತ್ತೆ, ಕುರ್ಚಿ ಕಂಟಕ, ಕುರ್ಚಿ ಹೊಡೆದಾಟ ಏನಾಗಬಹುದು ಎಲ್ಲವೂ ನಡೆದೋಗ್ತದೆ. ನವೆಂಬರ್ 26 ಈ ಡೇಟ್ ಬರ್ದಿಟ್ಕೊಳ್ರಿ. ಭವಿಷ್ಯ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು ಅವ್ರ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನನಗೆ ಅವ್ರು ಹೇಳಿದ್ರು, ನನ್ನ ಮಾತಲ್ಲ. ನವೆಂಬರ್ 26 100 ಕುರ್ಚಿಗೋಸ್ಕರ ಕ್ರಾಂತಿ ಹೊಡೆದಾಟ ಬಡದಾಟ ಏನಾಗಬಾರ್ದು. ಕಾಂಗ್ರೆಸ್ನಲ್ಲಿ ಗೊಂದಲ ಆಗುತ್ತೆ, ಕಾದ್ ನೋಡಿ, ವೈಟ್ ಅಂಡ್ ಸಿ. ಸ್ವತಃ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ. ಮತ್ತೆ ಮುನ್ನೆಲೆಗೆ ಬಂತ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ನಡೀತಾ ಇದೆಯಾ? ನವೆಂಬರ್ 26ನೇ ತಾರೀಕು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತಾ? ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ. 26ಕ್ಕೆ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಅಂತ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಇವ್ರು ಹೇಳ್ತಾ ಇರೋದು. 26ನೇ ತಾರೀಕು ನೋಡಿ ನೀವು ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದ ರಾಜ್ಯಕ್ಕೆ ರಾಜಣ್ಣ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನವೆಂಬರ್ 26 ಬರ್ದಿಟ್ಕೊಳ್ರಿ. ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗುತ್ತೆ, ಏನೇನಾಗುತ್ತೆ, ಕುರ್ಚಿ ಕಂಟಕ, ಕುರ್ಚಿ ಹೊಡೆದಾಟ ಏನಾಗಬಹುದು ಎಲ್ಲವೂ ನಡೆದೋಗ್ತದೆ. ನವೆಂಬರ್ 26 ಈ ಡೇಟ್ ಬರ್ದಿಟ್ಕೊಳ್ರಿ. ಭವಿಷ್ಯ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು ಅವ್ರ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನನಗೆ ಅವ್ರು ಹೇಳಿದ್ರು, ನನ್ನ ಮಾತಲ್ಲ. ನವೆಂಬರ್ 26 100 ಕುರ್ಚಿಗೋಸ್ಕರ ಕ್ರಾಂತಿ ಹೊಡೆದಾಟ ಬಡದಾಟ ಏನಾಗಬಾರ್ದು. ಕಾಂಗ್ರೆಸ್ನಲ್ಲಿ ಗೊಂದಲ ಆಗುತ್ತೆ, ಕಾದ್ ನೋಡಿ, ವೈಟ್ ಅಂಡ್ ಸಿ. ಸ್ವತಃ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ. ಮತ್ತೆ ಮುನ್ನೆಲೆಗೆ ಬಂತ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿಎಂ ಕದನ ನಡೀತಾ ಇದೆಯಾ? ನವೆಂಬರ್ 26ನೇ ತಾರೀಕು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತಾ? ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ. 26ಕ್ಕೆ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಅಂತ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಇವ್ರು ಹೇಳ್ತಾ ಇರೋದು. 26ನೇ ತಾರೀಕು ನೋಡಿ ನೀವು ಏನಾಗುತ್ತೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದ ರಾಜ್ಯಕ್ಕೆ ರಾಜಣ್ಣ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನವೆಂಬರ್ 26 ಬರ್ದಿಟ್ಕೊಳ್ರಿ. ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗುತ್ತೆ, ಏನೇನಾಗುತ್ತೆ, ಕುರ್ಚಿ ಕಂಟಕ, ಕುರ್ಚಿ ಹೊಡೆದಾಟ ಏನಾಗಬಹುದು ಎಲ್ಲವೂ ನಡೆದೋಗ್ತದೆ. ನವೆಂಬರ್ 26 ಈ ಡೇಟ್ ಬರ್ದಿಟ್ಕೊಳ್ರಿ. ಭವಿಷ್ಯ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು. ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು